ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಚಿಕನ್ ಸುಕ್ಕ ಮಂಗಳೂರು ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಅನ್ನದ ಜೊತೆಗೆ, ಇಡ್ಲಿ ಜೊತೆಗೆ, ನೀರು ದೋಸೆ ಜೊತೆಗೆ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಈಸಿಯಾಗಿ ಕೂಡ ನೀವು ಮಾಡ್ಕೋಬೋದು. ಇದನ್ನು ನೀವು ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಷ್ಟು ರುಚಿ ಕೊಡುವಂತಹ ಒಂದು ರೆಸಿಪಿ ಇದು. ಇದನ್ನು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿ ಆಗೋಷ್ಟು ಚಿಕನನ್ನು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ನಾನು 1 ಲೆಮನನ್ನು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಒಂದರಲ್ಲಿ ಅರ್ಧ ಲೆಮನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಕಿ ನಂತರ ಇದನ್ನು ನೀವು ಚೆನ್ನಾಗಿ ಕಲಿಸ್ಕೊಬೇಕು. ಎಲ್ಲ ಪೀಸ್ಗಳಿಗೂ ಈ ಅರಿಶಿನ ಉಪ್ಪು ಎಲ್ಲ ಕುಡ್ಕೋಬೇಕು. ಆ ರೀತಿಯಾಗಿ ನೀವು ಕಲಿಸ್ಕೊಂಡು ಇಟ್ಕೋಬೇಕಾಗತ್ತೆ. ಇದನ್ನು ನೀವು ಒಂದು 10ರಿಂದ 15 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೀವು ಇಮಿಡಿಯೇಟ್ ಮಾಡ್ಕೋತೀನಿ ಅಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಕಲಿಸ್ಕೊಂಡು ನೀವು ಮಾಡ್ಕೋಬೋದು. ನೀವು ಯಾಕಂದರೆ ಮಸಾಲೆ ಮಾಡೋಷ್ಟರಲ್ಲೇ ನಿಮಗೆ ಒಂದು 5 ನಿಮಿಷ ಆಗೋಗುತ್ತೆ, ಸಾಕಾಗುತ್ತೆ. ಬನ್ನಿ ಈಗ ಮಸಾಲೆ ಪದಾರ್ಥ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಅದ್ಭುತವಾದಂತಹ ರೆಸಿಪಿ ಇದು. ನೋಡಿ, ಇಲ್ಲಿ ನಿಮಗೆ ಒಂದು 6ರಿಂದ 7-8 ಬ್ಯಾಡಗೆ ಮೆಣಸನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಸೇರಿಸ್ಕೋಬೋದು. ಮತ್ತು ಧನಿಯಾ 2 ಟೀ ಸ್ಪೂನ್, 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, 1 ಟೀ ಸ್ಪೂನ್ ಆಗೋಷ್ಟು ಸೋಪು ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸು. ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೂ 1 ಸ್ಪೂನ್ ಹಾಕ್ಕೋಬೋದು ಕಾಳುಮೆಣಸನ್ನ. ಮೆಂತ್ಯ ಒಂದು ಅರ್ಧರಿಂದ 1/4 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯನ ಸೇರಿಸ್ಕೊಳ್ಳಿ. ಯಾಕಂದರೆ ಮೆಂತ್ಯ ಜಾಸ್ತಿ ಹಾಕೋದ್ರಿಂದ ಕಹಿ ಬಂದುಬಿಡುತ್ತೆ. ಹಾಗಾಗಿ ನೀವು ಒಂದು 3ರಿಂದ 4 ಕಾಳು ಹಾಕ್ಕೊಂಡ್ರೂ ಸಾಕಾಗುತ್ತೆ. ಈಗ ನಾನಿಲ್ಲಿ ಪ್ಯಾನಲ್ಲಿ ಎಣ್ಣೆ ಹಾಕದೇನೆ ಇದನ್ನು ನೀವು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಹಾಕಬಾರ್ದು, ಹಾಗೆ ನೀವು ಡ್ರೈ ಆಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಇದು ಒಂದು ಸ್ವಲ್ಪ ಫ್ಲೇವರ್ ಘಮ ಬಂದ ನಂತರ, ಫ್ರೈ ಆದ ನಂತರ ಇದನ್ನು ತೆಗೆದು ನಾವು ಸೈಡಲ್ಲಿ ಇಟ್ಕೊಳ್ಳೋಣ. ಇದೇ ಇಂಪಾರ್ಟೆಂಟ್ ಮಸಾಲ ಇದಕ್ಕೆ. ನಂತರ ನಾನಿಲ್ಲಿ ಅದೇ ಪ್ಯಾನಲ್ಲಿ ನಾನಿವಾಗ ಒಂದು 6ರಿಂದ 7 ಎಸಲಾಗುವಷ್ಟು ಬೆಳ್ಳುಳ್ಳಿ ಎಸಲನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಫ್ರೈ ಆದ ನಂತರ ಮತ್ತೆ ಕರಿಬೇವು ಎಲೆಯನ್ನು ಅದಕ್ಕೆ ಸೇರಿಸ್ಕೊಂಡು ಅದನ್ನು ಕೂಡ ಅದ್ರ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಮತ್ತು ನಾವಿಲ್ಲಿ ಒಂದು ಚಕ್ಕೆ ಮತ್ತು ಒಂದು 4 ಲವಂಗ ಮತ್ತು ಒಂದು ಸ್ಟಾರ್ನ ಕೂಡ ಇದಕ್ಕೆ ಸೇರಿಸ್ಕೋಬೇಕು. ನೀವು ಇದನ್ನು ಚೆನ್ನಾಗಿ ಫಸ್ಟು ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರನೇ ನೀವು ಈ ಸ್ಪೈಸಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಸ್ಪೈಸಸ್ ಏನು ಜಾಸ್ತಿ ನಿಮಗೆ ಫ್ರೈ ಮಾಡೋದೇನು ಬೇಕಾಗಲ್ಲ. ಜಸ್ಟ್ ಈ ಥರ ಮಾಡಿಕೊಂಡು ನಂತರ ನೀವು ಇದಕ್ಕೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಇದನ್ನು ಒಂದು ಪ್ಲೇಟ್ಗೆ ಮತ್ತೆ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ಇದಕ್ಕೆ ನಾವೇನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದೇ ಮಸಾಲೆಗೆ ಇದನ್ನು ಸೇರಿಸ್ಕೊಳ್ಳೋಣ. ನಂತರ ನಾನಿಲ್ಲಿ ಅದೇ ಪ್ಯಾನಲ್ಲಿ ಮತ್ತೆ ನಾನಿಲ್ಲಿ ಒಂದು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಅದನ್ನು ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕಾಯಿ ತುರಿಯನ್ನು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರಾ ನಿಮಗೆ ಸುಕ್ಕ ಕೂಡ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದೆಲ್ಲದು ಇದೇ ಒಂದು ಲಾಂಗ್ ಪ್ರೊಸೀಜರ್ ಇರೋದು ಇಷ್ಟೇನೆ, ಮತ್ತು ಏನು ಜಾಸ್ತಿ ಏನಿರೋದಿಲ್ಲ ಇದರಲ್ಲಿ. ಈ ಕಾಯಿ ತುರಿಯನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂತ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು, ತುಂಬ ಸೀದಿಸ್ಕೋಬಾರ್ದು. ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಕಾಯೆಲ್ಲ ಸ್ವಲ್ಪ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನೀವು ಅದನ್ನು ತೆಗೆದಿಟ್ಕೋಬೋದು. ಈಗ ಇದು ಆಗಿದೆ. ಇವಾಗ ಇದನ್ನು ತೆಗೆದಿಟ್ಕೋತಾ ಇದ್ದೀನಿ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಇವಾಗ ಇದನ್ನೆಲ್ಲ ಮಸಾಲೆಗಳನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಇವಾಗ ಏನು ತೋರಿಸಿದ್ನಲ್ವ ಫ್ರೈ ಮಾಡ್ಕೊಂಡಿರುವಂತಹ ಮಸಾಲೆ ಪ್ಲೇಟಲ್ಲಿ ಇಟ್ಕೊಂಡಿರೋದನ್ನೆಲ್ಲದನ್ನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಕಾಯಿ ತುರಿಯನ್ನು ಕೂಡ ಫಸ್ಟು ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಇಲ್ಲಿ ನಾನು ಒಂದು ಚಿಕ್ಕ ಹುಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಾಟಿ ಟೊಮೆಟೊ ಹಾಕೋದಿದ್ರೆ ನೀವು ಸ್ವಲ್ಪ ಹುಳಿಯನ್ನು ಚಿಕ್ಕದಾಗಿ ಹಾಕ್ಕೊಳ್ಳಿ, ಯಾಕಂದರೆ ಲೆಮನ್ ಕೂಡ ನಾವು ಸ್ಕ್ವೀಸ್ ಮಾಡ್ಕೊಂಡಿದ್ದೀವಿ. ಈಗ ಈ ಥರ ಪೌಡ್ರ್ ಆದ ನಂತರ ಇನ್ನೊಂದು ಮಿಕ್ಸಿ ಜಾರಲ್ಲಿ ನಾವು ಕಾಯಿ ತುರಿಯನ್ನು ಹಾಕ್ಕೊಂಡು ಜಸ್ಟ್ ಒಂದು ಸಲ ನೀವು ಟರ್ ಅನಿಸಿದ್ರೆ ಸಾಕು. ಯಾಕಂದರೆ ಒಂದು ಸಲ ನೀವು ಇದು ಮಾಡಿದ್ರೆ ತಿರ್ಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಆದರೆ ಸಾಕು ಪೌಡ್ರು. ಜಾಸ್ತಿ ಏನು ಗ್ರೈಂಡ್ ಮಾಡೋದು ಬೇಕಾಗಲ್ಲ. ಮತ್ತು ಏನು ನೀರಿನ ಅಂಶ ಕೂಡ ಮಿಕ್ಸಿ ಜಾರಲ್ಲಿ ಇರಬಾರ್ದು. ಆ ಥರ ಡ್ರೈ ಆಗಿರಬೇಕು. ಈಗ ನಾನಿಲ್ಲಿ
ಒಂದು ಪಾತ್ರೆಗೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 7ರಿಂದ 8 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಒಂದು 3ರಿಂದ 4 ಎಸಳು ಕರಿಬೇವು ಮತ್ತು 2 ಹಸಿಮೆಣಸನ್ನು ಸಿಗ್ದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಈರುಳ್ಳಿ ಕೂಡ ಒಂದು ದೊಡ್ಡ ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ. ನೋಡಿ ಇವಾಗ ಈರುಳ್ಳಿ ಕೂಡ ಫ್ರೈ ಆಗಿದೆ. ಇವಾಗ ನಾನೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಈ ಚಿಕನನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಆಗಿದೆ, ಒಂದು 10ರಿಂದ 15 ನಿಮಿಷ ಆಗಿದೆ. ಎಲ್ಲ ಮಸಾಲೆಗಳು ಕೂಡ ಚೆನ್ನಾಗಿ ಹಿಡ್ಕೊಂಡಿರುತ್ತೆ, ಉಪ್ಪು ಮತ್ತು ಅರಿಶಿನ ಎಲ್ಲ ಚಿಕನ್ಗೆ. ಈಗ ನಾವು ಒಂದು 10ರಿಂದ 15 ನಿಮಿಷ ಈ ಚಿಕನನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ 15 ನಿಮಿಷ ಆದ ನಂತರ ನಾನಿವಾಗ ತೋರಿಸ್ತಾ ಇದ್ದೀನಿ. ಈಗ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಆ ಮಸಾಲೆಯನ್ನು ಕೂಡ, ಪೌಡರ್ ಇದೆ ಅಲ್ವಾ, ಆ ಪೌಡ್ರನ್ನು ಫಸ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಆ್ಯಡ್ ಮಾಡಿದ ನಂತರ ನೀವು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ವಿತೌಟ್ ವಾಟರೇನೆ ಫಸ್ಟ್ ನೀವು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಸಾಲೆ ಪದಾರ್ಥನ. ಯಾವುದೇ ತರಹದ ನಿಮಗೆ ಅಂಗಡಿ ಮಸಾಲ ಇದರಲ್ಲಿ ಯೂಸ್ ಮಾಡಿಲ್ಲ, ನ್ಯಾಚುರಲಾಗಿ ಮಾಡಿರೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಇಲ್ಲಿ ಸ್ವಲ್ಪ ನೀವು ಒಂದು 2ರಿಂದ 3 ಟೀ ಸ್ಪೂನ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನೀವು ಸ್ವಲ್ಪ ಕ್ಲೋಸ್ ಮಾಡಿಟ್ಟು ಒಂದು 2 ನಿಮಿಷ ಕುಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಸ್ವಲ್ಪ ನೀರು ಬಿಟ್ಟಿದೆ. ಈಗ ನಾನಿವಾಗ ಏನು ಕಾಯಿ ತುರಿ ನಿಮಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಇದಕ್ಕೆ ಪೌಡ್ರ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಪೌಡ್ರು ಕೂಡ ಚೆನ್ನಾಗಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಕಡೆನೂ. ನೀರನ್ನು ನೀವು ಹಾಕಬಾರ್ದು, ಜಸ್ಟ್ ಈ ಥರ ಡ್ರೈಯಾಗಿ ಮಾಡ್ಕೊಳ್ಬೇಕು. ನೋಡಿ ಇವಾಗ ಚಿಕನ್ ಸುಕ್ಕ ರೆಡಿಯಾಗಿದೆ. ಇದನ್ನು ನೀವು ಒಂದು 5 ನಿಮಿಷ ನೀವು ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ರೆ ಚಿಕನ್ ಸುಕ್ಕ ರೆಡಿ ಆಗುತ್ತೆ. ಮೇಲ್ಗಡೆ ನೀವು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಮೇಲ್ಗಡೆ ಹಾಕ್ಕೊಳ್ಬೋದು. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಚಪಾತಿ ಜೊತೆಗೂ ತಿನ್ಬೋದು, ನೀರು ದೋಸೆ ಜೊತೆಗಂತೂ ಇದ್ರ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ. ಈ ರೆಸಿಪಿ ನೀವು ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುವಂತಹ ರೆಸಿಪಿ ಇದು. ಇದೇ ತರಹದ ರೆಸಿಪಿ ನನ್ನ ಚಾನಲಲ್ಲಿ ನಾನು ಹಾಕ್ತಾನೆ ಇರ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.